KPS ಶಾಲೆಯಲ್ಲಿ ಬಹಳ ಒಳ್ಳೆ ಒಂದು ಐಡಿಯಾ ಇದು. ಏನಂತ ಹೇಳಿದ್ರೆ, ಒಂದು ಮಗುನ ಒಂದು ಶಾಲೆಗೆ ಸೇರಿಸ್ಬಿಟ್ರೆ 14 ವರ್ಷ ನಾವು ತಲೆ ಕೆಡ್ಸ್ಕೊಳ್ಳೋದೇ ಬೇಡ. 14 ವರ್ಷ ನಮಗೇನು ತೊಂದರೆನೇ ಇರಲ್ಲ. LKG ಇಂದ ಹಿಡಿದು PUC ವರ್ಗುನು ಒಂದೇ ಜಾಗದಲ್ಲಿ ಆ ಮಗು ಓದ್ತಕ್ಕಂಥದ್ದು. ಒಳ್ಳೆ ಗ್ರೌಂಡ್ ಇರುತ್ತೆ, ಒಳ್ಳೆ ಟೀಚರ್ಸ್ ಇರ್ತಾರೆ, ಒಳ್ಳೆ ಟಾಯ್ಲೆಟ್ ಇರುತ್ತೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಇರ್ತದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇರೆ ಬೇರೆ ಫಿಸಿಕಲ್ ಟೀಚರ್ ಇರ್ತಾರೆ, ಸಂಗೀತ ಟೀಚರ್, ಆರ್ಟ್ ಟೀಚರ್, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇರ್ತದೆ. ಅದಕ್ಕೆ ದಯವಿಟ್ಟು ನಾನೆಲ್ಲ SDMs ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರು ಇದು KPS ಶಾಲೆಗಳಿದ್ರೆ ಅದಕ್ಕೆ ನೀವು ಒತ್ತನ್ನ ನಿಮ್ಮ ಮಕ್ಕಳಿಗೆ ಕಳಿಸ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಟೀಚಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆನ ಆಗ್ತದೆ. ದಯವಿಟ್ಟು ತಮ್ಮಲ್ಲಿ ಗಮನದಲ್ಲಿರ್ಲಿ. ನಾವು ಬರೀ 500 KPS ಶಾಲೆ ಅಂತ ಹೇಳಿತ್ತು ಒಂದೇ ಸತಿಗೆ, ಆದ್ರೆ ಹಿಂದೆ ಇದ್ದಿದ್ದು 308. ಆದ್ರೆ ನಮ್ಮ ಇಲಾಖೆ, ಬೇರೆ ಬೇರೆ ಇಲಾಖೆ ಎಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ಬೇಕಾಗತ್ತೆ. 900 ಶಾಲೆಗಳನ್ನ, ಅಂದ್ರೆ 500 ನಮ್ಮ ಇಲಾಖೆಯಿಂದ ನಾವು ಶುರು ಮಾಡಿದೀವಿ. ಅದೇ ರೀತಿ ಇನ್ನ 200 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಫಂಡ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಯೂಸ್ ಮಾಡ್ತಾ ಇದೀವಿ. ಅಲ್ಲಿ 200 ಶಾಲೆ. ಈ ಮೈನಿಂಗ್ ಎಫೆಕ್ಟೆಡ್, ಈ ಕಲ್ ಕ್ವೇರಿ ಎಲ್ಲ ನಡೀತದಲ್ಲ, ಅಲ್ಲಿ ಎಫೆಕ್ಟೆಡ್ ಏರಿಯಾ 10 ತಾಲೂಕು ಬರುತ್ತೆ. ಅವ್ರ ಸಹಕಾರದಲ್ಲಿ 100 ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಉರ್ದು ಶಾಲೆಗಳು ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ಏನಿದೆ ಅವರಿಗೂ ಕೂಡ ಮೈನಾರಿಟಿಯಿಂದ ಸುಮಾರು 100 ಶಾಲೆಗೆ ಸಹಕಾರವನ್ನ ಕೊಡೋದ್ರ ಜೊತೆಗೆ ನಾವು ಬೇರೆ ಬೇರೆ ಸರ್ವ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಆ ಕಡೆನೂ ಕೂಡ ಏನಾದ್ರು ಫಂಡ್ಸ್ ಬಂದ್ರೆ ಈ 900 ಶಾಲೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಂಬರ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಕೂಡ ಇದೆ. 1200 ಮಕ್ಕಳವರೆಗೂ ಒಂದು ಶಾಲೆಗೆ ಸೇರಿಸ್ತಕ್ಕಂತ ವ್ಯವಸ್ಥೆನ ಒಂದೇ ಸೂರಲ್ಲಿ ಮಾಡತಕ್ಕಂತ ವ್ಯವಸ್ಥೆನ ಒಂದೇ ಬೌಂಡ್ರಿಯಲ್ಲಿ ನಾವು ಮಾಡ್ತಾ ಇದೀವಿ.